ಹಾಯ್ ಹಲೋ SSB ಫಿಲಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಯೂನಿಕ್ ಫೀಚರ್ ತಗೊಂಡ್ಬಂದಿವಿ ನಾವು. ಯೂನಿಕ್ ಪ್ರಾಡಕ್ಟ್ ನಾವೇ ಖುದ್ವಾಗಿ ತಂದು ರೆಡಿ ಮಾಡಿ ಲೈಟಿಂಗ್ ಮಾಡಿದ್ವಿ. ಇದು ಎದಕ್ಕೋಸ್ಕರ ಅಂದರೆ ಶಾರ್ಟ್ ಮೂವಿ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಈಗ ಒಂದು ಸ್ವಲ್ಪ ಲೈಟ್ ಇರಲಿ ಅಂತ ನಾವೇ ಪ್ರಾಡಕ್ಟ್ ತಂದು ಲೈಟ್ಸ್ ಎಲ್ಲ ಕಡೆ ತಂದು ಒಂದು ಫ್ಲವರ್ ತಂದು ಮಾಡಿರುವಂಥ ಪ್ರಾಡಕ್ಟ್ ಇದು. ಇನ್ನೊಂದರೆ ಒಂದು 1500 ರೂಪಾಯಲ್ಲಿ 15 ರೂಪಾಯಿ ಇದೇ ಆ ಪ್ರಾಡಕ್ಟ್. ಒಂದು ಕ್ಲೌಡ್ ತಗೊಂಬಂದು ಆಮೇಲೆ ಇವು 10-15 ರೂಪಾಯಿ 16 ರೂಪಾಯಿನೂ ಲೈಟ್ ಬಿದ್ದಿದೆ ಟೋಟಲ್ ಆಗಿ. ಇದು ನಾವೇ ತಂದು ನಾವೇ ರೆಡಿ ಮಾಡೋಂಥ ಯೂನಿಕ್ ಫೀಚರ್ ಏನಪ್ಪಾ ಅಂದ್ರೆ ಇದೊಂದು ಲೈಟ್ ಡಿಸೈನ್ ಬೇರೆ ಅಂದ್ರೆ ಎಲ್ಲೋ ಲೈಟ್ ತರ ಬರುತ್ತೆ. ಇದು ಹಸಿರು, ಇದು ಕೆಂಪು ಲೈಟ್. ಇದಕ್ಕೆ ಡೈರೆಕ್ಟ್ ಆಗಿ ಕರೆಂಟ್ ಕೊಡಕ್ಕಾಗಲ್ಲ, ಡೈರೆಕ್ಟ್ ಆಗಿ ಕರೆಂಟ್ ಕೊಟ್ಟು ಲೈಟ್ ಹಾಕಕ್ಕಾಗಲ್ಲ. ಇದಕ್ಕೊಂದು ಇನ್ನೊಂದು ಎಲಿಮೀಟರ್ ತಗೊಂಡ್ಬಂದಿವಿ. ಅದು ಏನಪ್ಪಾ ಅಂದ್ರೆ ಇದು ಸೈಡ್ ಇದು ಅಂದ್ರೆ ಇದು 12 ವ್ಯಾಟ್ ಆಮೇಲೆ ಇದು 24 ವ್ಯಾಟ್ ಎರಡು ಆಗುತ್ತೆ. ಅಂದ್ರೆ ಇದು ಲೈಟಿಗೆ ಕೊಡೋದು, ಇಲ್ಲಿ ಒಂದು ಸ್ವಿಚ್ ಬರುತ್ತೆ, ಈ ಲೈಟಿಗೆ ಕನೆಕ್ಷನ್ ಕೊಡೋದು ಸುತ್ತಕೊಂಡು ಬ್ಯಾಕ್ಗ್ರೌಂಡ್ ಹಿಡ್ಕೊಂಡು ತಿರುಗಾಡೋದು. ಅಂದ್ರೆ ಯಾವ ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ, ಒಂದಿಷ್ಟು ವಿಡಿಯೋ ಮಾಡ್ಬೇಕಾದ್ರೆ, ಆಮೇಲೆ ರೀಲ್ಸ್ ಮಾಡ್ಬೇಕಾದ್ರೆ ಯೂಸ್ ಆಗಂತ ಇದು ಎಲಿಮೀಟರ್. ಇದು ಯಾವ್ದಪ್ಪ ಅಂದ್ರೆ ಸಕ್ರ ಅಂತ ಒಂದು ಎಲಿಮೀಟರ್ ಇದೆ. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇದು ಕರೆಂಟಿಗೆ ಟಚ್ ಮಾಡಿ ಆಮೇಲೆ ಇದು ಇಲ್ಲಿಂದ ಇಲ್ಲಿಗೆ ಬರೋದು ಬ್ಯಾಟ್ರಿ ಕರೆಂಟ್ ಬರುತ್ತೆ. ಅಂದ್ರೆ ಈ ಗಾಡಿಗಳಿಗೆ ಆಮೇಲೆ ಕಾರಿಗೆ ಆಮೇಲೆ ಮಾಮೂಲಿ ಈ ಒಂದು ಸಣ್ಣ ಅಂದ್ರೆ ಸೈಕಲ್ ಮೋಟ್ರು ಬ್ಯಾಟ್ರಿನೂ ಯೂಸ್ ಮಾಡ್ಬೋದು. ಬಟ್ ಇದು ಅಂದ್ರೆ ಆಟೋ ಬ್ಯಾಟ್ರಿ ಆಮೇಲೆ ಕಾರಿನ ಬ್ಯಾಟ್ರಿ ಆಮೇಲೆ ಲಾರಿ ಬ್ಯಾಟ್ರಿ ಯಾವುದೇ ಯೂಸ್ ಮಾಡಿದ್ರು 24 ವ್ಯಾಟ್ನೂ ಆಗುತ್ತೆ, ಆಮೇಲೆ 12 ವ್ಯಾಟ್ನೂ ಆಗುತ್ತೆ. ಇದಕ್ಕೆ ಆಕ್ಚುಲಿ ಈ ಲೈಟಿಂಗ್ ಏನಿದೆ ಅಲ್ಲ, ಈ ಲೈಟಿಂಗ್ 12 ವ್ಯಾಟ್ನಾಗ ಅದ. ಇದು 12 ವ್ಯಾಟ್ನಿಗೆ ಬರುತ್ತೆ. ಅಂದ್ರೆ ನೀವು ಕರೆಂಟ್ ಆಗಿ ಡೈರೆಕ್ಟ್ ಕರೆಂಟ್ ಆಗಿ ಎಲ್ಲ ಸುಟ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಲೈಟಿಂಗ್ ಅಂದ್ರೆ ಡಿಜೆಕ್ಟ ಆಮೇಲೆ ಇನ್ನೂ ಸುಮಾರು ಲೈಟಿಂಗ್ ಯೂಟ್ಯೂಬಲ್ಲಿ ಸಿಗುತ್ತೆ. ಅವು ಕಾಸ್ಟ್ ನೋಡ್ರಿ ಮಾಮೂಲಿ ಏನೇ ಇಲ್ಲಪ್ಪ ಅಂದ್ರೆ 3000, 4000, 5000 ಬರುತ್ತೆ. ಬಟ್ ಇದು ಅದೇ ತರ ಅಂತ ಅದಕ್ಕಿಂತ ಒಂದು ಕಮ್ಮಿ ಯೂಸ್ ಆಗ್ಬೋದು. ಯಾಕಪ್ಪ ಅಂದ್ರೆ ಅದೊಂದು ಎಲ್ಲ ಸಿಸ್ಟಮೆಟಿಕ್ ಲೈಟ್ ಗ್ರೇ ಮಾಡೋಕೆ ಚಾನ್ಸ್ ಇರುತ್ತೆ, ಕಮ್ಮಿ ಮಾಡೋಕೆ ಚಾನ್ಸಸ್. ಅದನ್ನು ಈ ತರ ತಂದಿದ್ದೀವಿ. ಒಂದು ಚಿಕ್ಕ ಲೈಟ್ ತಂದಿದ್ದೀವಿ 2-3 ಸಾವಿರ ಕೊಟ್ಟು. ಅದನ್ನು ಒಂದು ಅನ್ಬಾಕ್ಸಿಂಗ್ ಮಾಡ್ತೀನಿ. ಇದು ನಾವೇ ತಂದು ನಾವೇ ರೆಡಿ ಮಾಡ್ಕೊಂಡಿದ್ದೆವು. ಇದು ಆಕ್ಚುಲಿ ಇನ್ನೊಂದು ಪಿನ್ ತರಬೇಕಾಗಿತ್ತು. ಇಲ್ಲಿ ಒಂದು ಈ ತರ ಇದು ಇಲ್ಲಿ ಟಚ್ ಮಾಡೋಕೆ ಇವೆರಡು ಇಟ್ಟು ಹಿಂಗೆ ಟಚ್ ಮಾಡಿದ್ರೆ ಲೈಟ್ ಹಚ್ಚಿನ ತೋರಿಸ್ತದೆ ನಾನು ನಿಮ್ಗೆ. ಇದು ತಗೊಂಡು ಮಾಮೂಲಿ ಏನಿಲ್ಲ, ಈ ತರ ಕ್ಲೌಡ್ ಕೊಯ್ಸ್ಕೊಂಡ್ಬಂದಿವಿ, ಒಂದು ಪ್ಲೇಟ್ ತಂದಿದ್ದೀವಿ, ಮತ್ತು ಈ ತರ ಲೈಟ್ ತಗೊಂಡ್ಬಂದಿವಿ. ಲೈಟ್ ತಗೊಂಡ್ಬಂದು ಲೈಟಿಗೆ ಅಂದ್ರೆ ಒಳಗಡೆನೆ ಲೈಟ್ ಮುಂಚೆ ಬರೋದಕ್ಕೆ ಗಮ್ ಇರುತ್ತೆ. ಆ ಗಮ್ ಕಿತ್ತು ಲೈಟ್ ಅಟ್ಯಾಚ್ ಮಾಡಿ ಎಲ್ಲ ಸರ್ಕಿಟ್ ಒಂದಕ್ಕೊಂದು ಕಲೆಕ್ಷನ್ ಇರೋ ಲೈಟ್ ಇರುತ್ತೆ. ಅದೇ ಲೈಟ್ ತಂದು ರೆಡಿ ಮಾಡ್ಕೊಂಡು ನಾವು ನಮಗೆ ಶಾರ್ಟ್ ಮೂವಿಗೆ ಮಾಮೂಲಿ ರೀಲ್ಸ್ ಮಾಡಕ್ಕಂತ ಯೂಸ್ ಮಾಡಿರೋದು. ಇದು ಯೂನಿಕ್ ಫೀಚರ್. ಅಂದ್ರೆ ನೀವು ಸಿಕ್ಕಾಪಟ್ಟೆ ಇದೇ ತರ ರೆಡಿ ಮಾಡಕ್ ನಾವು ನೋಡಿದೆವು ಅಮೆಜಾನ್ ಅಲ್ಲಿ, ಆಮೇಲೆ ಫ್ಲಿಪ್ಕಾರ್ಟ್ ಅಲ್ಲಿ ಈ ತರ ಲೈಟ್ ಬರಕ್. ಆಮೇಲೆ RGB ಲೈಟ್, ಕೆಲವೊಂದು ಲೈಟ್ಗಳು ನಮ್ಗೆ ಸ್ವಿಚ್ ಮಾಡಕ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ 4,000-5,000-6,000 RGB ಲೈಟ್ ತಗೊಳ್ಬೇಕು. ಅದಕ್ಕೋಸ್ಕರ ಒಂದು ಐಡಿಯಲೈಸ್ ಮಾಡ್ಕೊಂಡು ಇದಕ್ಕೆ ಮಾಮೂಲಿ ಎಷ್ಟಪ್ಪ ಅಂದ್ರೆ ಎಲಿಮೀಟರ್ಗೆ ಒಂದು 550 ರೂಪಾಯಿ ಕೊಟ್ಟಿದ್ದೀವಿ. ಇದಕ್ಕೆ ಟೋಟಲ್ ಆಗಿ ಇದು ಸುಮಾರು ಲೈಟ್ ಇನ್ನು 100 ಲೈಟ್ ತಗೊಂಡ್ಬಂದಿದ್ವಿ. ಟೋಟಲ್ ಸರಿ ಕನ್ಫ್ಯೂಸ್ ಇರೋದು 100 ಲೈಟ್ ತಗೊಂಡ್ಬಂದಿದ್ದೀವಿ. 100 ಲೈಟ್ನ ಒಂದಿಷ್ಟು ಲೈಟ್ ಇಲ್ಲಿ ಹಾಕೊಂಡಿದ್ವಿ, ಇನ್ನೂ ಲೈಟ್ ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ವಿ. ಈ ತರ ಸ್ವಿಚ್ ಬರುತ್ತೆ. ಇದಕ್ಕೆ ಇನ್ನೊಂದು ಪಿನ್ ತಂದು ಇದು ಹಾಕೊಂಡು ಇವು ನಾವು ಬ್ಯಾಕ್ಗ್ರೌಂಡ್ ಹಿಂಗೆಲ್ಲ ತಿಳ್ಕೊಂಡು ಸ್ಟ್ಯಾಂಡ್ ಮಾಡಬೇಕಾಯ್ತು, ಇನ್ನೂ ಮಾಡಿಲ್ಲ, ಮುಂದೆ ಮಾಡ್ತೀವಿ. ಇದು ಈ ತರ ಹಿಡ್ಕೊಂಡ್ರೆ ಯಾರೇ ಹಿಂಗ್ ಬ್ಯಾಕ್ಗ್ರೌಂಡ್ ಇರೋ ಹುಡುಗರೆಲ್ಲ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ. ನಾವು ಶೂಟ್ ಮಾಡ್ತಿರ್ತೀವಲ್ಲ ಆ ಬ್ಯಾಕ್ಗ್ರೌಂಡ್ ಕಾಣಿಸಲ್ಲ. ಅಂದ್ರೆ ಮುಂದ್ಗಡೆ ಬೇಸಿಂದ ಹಿಂಗ್ ಹಿಡ್ಕೋಬಹುದು. ಇಲ್ಲಾಂದ್ರೆ ನಾವು ಕೆಳಗಡೆ ಬೇಕಾಗಿತ್ತು, ಈ ತರ ಬೇಸಿಗೆ ಬಿಡ್ಬೇಕಾಯ್ತಪ್ಪ ಹಿಂಗ್ ಹಿಡ್ಕೋಬಹುದು. ಬೇಡ ನಮ್ಗೆ ತಲೆ ಮೇಲೆ ಲೈಟ್ ಬಿಡ್ಬೇಕಪ್ಪ ಹಿಂಗ್ ಹಿಡ್ಕೋಬಹುದು. ಹಿಂಗ್ ಯಾವ ತರ ಹಿಂಗ್ ಹಿಡ್ಕೊಂಡ್ರು ನಡೀತೆ, ಹಿಂಗ್ ಹಿಡ್ಕೊಂಡು ನಡೀತೆ. ಇದಕ್ಕೂ ಸ್ಟ್ಯಾಂಡ್ ಮಾಡ್ಬೇಕು. ಸ್ಟ್ಯಾಂಡ್ ಮಾಡಿದ್ರೇನು ನಾವೇ ತಗೊಂಬಂದು ರೆಡಿ ಮಾಡಿದಂತ ಫ್ಯೂಚರ್ ಏನು ಪ್ರಮೋಷನ್ ಎಲ್ಲ ಈ ತರ ಮಾಡ್ಕೊಂಡ್ರು ಹೆಲ್ಪ್ ಆಗುತ್ತೆ. ಅಂದ್ರೆ ಕಮ್ಮಿ ಖರ್ಚಲ್ಲಿ ಆಗುತ್ತಂತ ಉದ್ದೇಶ. ಅಷ್ಟೊಂದು ದುಡ್ಡು ಕೊಟ್ಟು ಇದಕ್ಕೆ ಜಾಸ್ತಿ 4-5 ಸಾವಿರ ತಂದು ಡಿಜೆಕ್ಟ್ ಲೈಟ್ ತಂದು ಅದು ಮಾಡೋಕ್ಕಿಂತ ಇದೊಂದು ನಾವು 500 ಇದಕ್ಕೊಂದು 100 ಲೈಟಲ್ಲಿ ಒಂದು 1,000-1,500 ರೂಪಾಯಿನೂ ಕೊಟ್ಟಿದ್ದೀವಿ ಲೈಟಿಗೆ ನಮ್ಗೆ ಒಂದು ತಂದು. ಮಾಮೂಲಿ ಮತ್ತೆ ಏನಿಲ್ಲಪ್ಪ ಅಂದ್ರೆ
ಅಂದ್ರೆ ಈ ಗಾಡಿಗಳಲ್ಲಿ ವರ್ಕ್ ಆಗಂತ ಲೈಟ್, ಗಾಡಿಗಳು ಹಿಂದೆ ಹಾಕಿರ್ತಾರ, ಆಮೇಲೆ ಗಾಡಿ ಒಳಗಡೆ ಹಾಕಿರ್ತಾರ, ಈ ಆ ಥರ ಲೈಟ್ಗಳು ಇವೆಲ್ಲ 12 ವ್ಯಾಟಲ್ಲಿ ವರ್ಕ್ ಆಗುವಂತ, ಅಂದ್ರೆ ಸಿಂಗಲ್ ಗಾಡಿ. ಆಮೇಲೆ ಈ ಸಿಂಗಲ್ ಬ್ಯಾಟ್ರಿ ಇರುತ್ತಲ್ಲ, ಆ ಬ್ಯಾಟ್ರಿ ಕನೆಕ್ಟ್ ಆಗುವಂಥದ್ದು. ಇದು ಪಂಪ್ ಚಾರ್ಜರ್, ಆಕ್ಚುಲ್ ಪಂಪ್ ಚಾರ್ಜರ್ ಅಂತ ಐತಿ ಇದು ಕ್ಯಾಶ್ಕೋನ್. ಇದು ಏನಾಗತ್ತಪ್ಪ ಅಂದ್ರ ಅಪ್ ಟು 14 DC-V 240 APM ನಾಗ ಇದು ಬ್ಯಾಟ್ರಿ ಬರುತ್ತಂತ ಅನ್ಸುತ್ತ. ಅಂದ್ರೆ ಬ್ಯಾಟ್ರಿಗೆ ಕರೆಂಟ್ ಇಂದ ಬ್ಯಾಟ್ರಿ ಬಂದು ಇದಕ್ಕೆ ಬಂದು ಇದು ಬ್ಯಾಟ್ರಿ ಕರೆಂಟ್ ಏನ್ ಕೊಡುತ್ತೆ 12 ವ್ಯಾಟ್, ಆ ವ್ಯಾಟಲ್ಲಿ ಬರುತ್ತೆ ಇದು. ಪಕ್ಕ ಟೋಟಲ್ 14 DC ಏನು ಬರುತ್ತೆ ಇದು. ಇನ್ಪುಟ್ 27 ವ್ಯಾಟ್ ಬರುವಂತ, ಅಂದ್ರೆ ಅಟ್ಟುವರೆಗೂ 27 ವರೆಗೂ ಕೆಪಾಸಿಟಿ, 27 ವರೆಗೂ ಕೆಪಾಸಿಟಿ ಇರುತ್ತೆ ಇದು, ಈ ಕೆಪಾಸಿಟಿ. ಆಮೇಲೆ ಈ ಲೈಟ್ ನಾವೇ ಸ್ವಂತ ತಂದು ನಾವೇ ಮೂವಿಗೆ ಬೇಕು, ಆಮೇಲೆ ಇದಕ್ಕೆ ಬೇಕಂತ ರೆಡಿ ಮಾಡಿರೋದು. ಯಾರೇ ಬೇಕಾದ್ರೆ ರೆಡಿ ಮಾಡ್ಕೋರಿ. ನಮ್ಗೆ ರೀಲ್ಸ್ ಮಾಡಕ್ಕೆ, ಅಂದ್ರೆ ಶಾರ್ಟ್ ಮೂವಿ ಒಳಗೆ ಹಿಂಗೆ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿದ್ವಿ. ಅದಕ್ಕೆ ಇದು ನಾವೇ ರೆಡಿ ಮಾಡೋದು ಯೂನಿಕ್ ಫೀಚರ್. ಇವತ್ತಿಂದು ಇಷ್ಟೇ ವಿಡಿಯೋ. ಬೇಕಂದ್ರೆ ಇವತ್ತು ಆಕ್ಚುಲಿ ಸಂಡೇ ನಾ DJ ಇದು ಗಿಂಬಲ್ ವಿಡಿಯೋ ಮಾಡ್ಬೇಕಾಗಿತ್ತು. ನಾಡಿದ್ದು ಸೋಮವಾರ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಆ ವಿಡಿಯೋ ಮಾಡೋದಾಗಿಲ್ಲ, ಯಾಕಂದ್ರೆ ಇಲ್ಲಿ ಬಿಸಿಲು ಇರೋ ಕಾರಣಕ್ಕೆ ಡೇದಾಗ ವಿಡಿಯೋ ಮಾಡೋಕ್ಕಲ್ಲ. ಲೈಟ್ ಮಾಡ್ಬೇಕಂದ್ರೆ ಈ ಥರ ಬೆವರು ಬರಲಾರದ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. SSP ಫಿಲಮ್ಸ್ಗೆ ಸಪೋರ್ಟ್ ಮಾಡಿ. ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ನಾವೇ ರೆಡಿ ಮಾಡ್ಕೊಂಡಿದ್ದಂಥ ವಿಡಿಯೋಗಳು. ಪ್ರಮೋಷನ್ ವಿಡಿಯೋ ಏನಲ್ಲ ಇದು, ಈ ಥರ ಮಾಡ್ರಿ ಅಂತ. ನಿಮ್ಗೆ ಬೇಕಾದ್ರೆ ಇಷ್ಟ ಆದ್ರೆ ಈ ಥರ ಲೈಟ್ ಸೆಟಪ್ ಮಾಡ್ಕೊರಿ. ಅಂದ್ರೆ 4, 5, 6 ಸಾವಿರ 7 ಸಾವಿರ ಕೊಟ್ಟು ರೆಡಿ ಮಾಡೋದಕ್ಕಿಂತ ಇದು ಬೆಟ್ರ್, ಚಂದ, ಸ್ವಲ್ಪ ದುಡ್ಡು ರೊಕ್ಕ ಉಳಿಸ್ಬೋದು ಅಂತ ಉದ್ದೇಶವಾಗಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.